ಎಲ್ಲರಿಗೂ ಶುಭೋದಯ. ಮೊದಲನೆಯದಾಗಿ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ, ಮಹಾವತಾರ್ ಬಾಬಾಜಿಯವರಿಗೆ ಹಾಗೂ ನನ್ನ ಆಧ್ಯಾತ್ಮಿಕ ಗುರುಗಳಾದ ರಂಗನಾಥ್ ಗುರೂಜಿಯವರಿಗೆ ಹಾಗೂ ಎಲ್ಲ ದಿವ್ಯ ಚೈತನ್ಯಗಳಿಗೆ ವಂದಿಸುತ್ತಾ ನಾನು ಈ ಸಂಚಿಕೆಯನ್ನು ಪ್ರಾರಂಭಿಸ್ತೇನೆ. ಈ ಹಿಂದೆ ನಾನು ಸ್ವಾಧ್ಯಾಯಕ್ಕೆ ಆಯ್ಕೆ ಮಾಡಿಕೊಂಡಂತ ಪುಸ್ತಕ ರಹಸ್ಯ ಅಂತ ಹೇಳಿದ್ದೆ. ಇದರದು ಈ ಪುಸ್ತಕದ ಆಥರ್ ರೋಂಡಾ ಬೈರ್ನೆ. ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು ಡಾಕ್ಟರ್ ಶಿವಾನಂದ್ ಬೇಕಲ್ ಅಂತ. ಮೊದಲೇ ಅಧ್ಯಾಯದಲ್ಲಿ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ ರಹಸ್ಯವನ್ನ ಯಾವ ರೀತಿ ನಾವು ಅಳವಡಿಸ್ಕೋಬೇಕು. ಮತ್ತ ಅಲ್ಲಾವುದ್ದೀನ ಜೀನ ಬಗ್ಗೆ ಜೀನ ಹೇಳಿದಲ್ಲ, ಅವನು ಜೀನ್ ಬಂದು ಅದೇನು ದೀಪವನ್ನ ಹೊತ್ತಿಸಿದಾಗ ಜೀನ್ ಬಂದು ನಿನ್ನ ಆದೇಶಕ್ಕೆ ನಿನ್ನ ಏನು ನಿನ್ ಬೇಡಿಕೆ ಇದೆ ಏನಿದೆ ಅದನ್ನ ನಾನು ಪಾಲನೆ ಮಾಡ್ತೇನೆ ಅಂತ ಏನ್ ಜೀನ್ ಹೇಳ್ತೈತೆ, ಹಂಗೆ ನಮ್ಮ ಯೋಚನೆಯನ್ನ ಬ್ರಹ್ಮಾಂಡ ಕೂಡ ನಮ್ಗೆ ಪೂರೈಸ್ತೇ ಅಂತ ಅನ್ನೋದನ್ನ ನಾವು ಕಳ್ಕೊಂಡಿದ್ವಿ. ಮತ್ತೆ 3 ಹೆಜ್ಜೆಗಳು ಯಾವಪ್ಪ ಅಂತಂದ್ರ ಬೇಡಿರಿ, ನಂಬಿರಿ, ಮತ್ತ ಪಡೆಯಿರಿ ಅಂತ ಅನ್ನೋದನ್ನ ನಾವು ಅಂದ್ರೆ ನಾವು ಮೊದ್ಲ ಮುಕ್ತವಾಗಿ ಕೇಳ್ಬೇಕು, ಅದ್ರ ಮೇಲೆ ನಂಬಿಕೆ ಇರ್ಬೇಕು ನಮ್ಗೆ. ನಂತರ ಅದನ್ನ ಯಾವ ರೀತಿ ಪಡೆಯೋದು ಅಂತ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅಂತ ಅನ್ನೋದು ತಿಳ್ಕೊಂಡಿದ್ವಿ. ಈ ರೀತಿ ನಾನು ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದೆ. ಈಗ ಆ ರಹಸ್ಯವನ್ನ ಯಾವ ರೀತಿ ನಾವು ಸಶಕ್ತ ಮಾಡ್ಕೋಬೇಕು, ಅವನ್ನ ನಮ್ಮದಲ್ಲಿ ಅಳವಡಿಸ್ಕೊಂಡಾಗ ನಾವು ಯಾವ ರೀತಿ ನಮ್ಮ ಭಾವನೆ ಯಾವ ರೀತಿ ಇರ್ಬೇಕಂತ ಅನ್ನೋದನ್ನ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ 20 ಜನ ಏನು ಅದನ್ನ ರಹಸ್ಯವನ್ನು ಅಳವಡಿಸ್ಕೊಂಡು ಆ ರಹಸ್ಯ ಚಿತ್ರವನ್ನ ಏನು ಚಿತ್ರೀಕರಣ ಮಾಡಿ ಅದನ್ನ ಬಿಡುಗಡೆ ಮಾಡಿದ್ರಲ್ಲ, ಅವರೆಲ್ಲರೂ ತಮ್ಮ ರಹಸ್ಯವನ್ನು ಅಳವಡಿಸ್ಕೊಂಡಿದ್ದನ್ನೇ ಇಲ್ಲಿ ಅವರು ಈ ಪುಸ್ತಕದಲ್ಲಿ ವಿವರಣೆ ಮಾಡಿದ್ದನ್ನ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಅದನ್ನೇ ಹೇಳ್ತಾರೆ ಡಾಕ್ಟರ್ ಲೋಜೋ ವಿಟಾಲ್ ಅಂತ. ಬಹಳಷ್ಟು ಜನರು ತಮ್ಮ ಪ್ರಸ್ತುತ ಪರಿಸ್ಥಿತಿಗಳೊಂದಿಗೆ ಸೆರೆಸಿಕ್ಕು ಬಂದಿಯಾದ ಅಥವಾ ಸಿಕ್ಕು ಬಿದ್ದ ಅನುಭವ ಹೊಂದುತ್ತಾರೆ. ಈಗಿನ ನಿಮ್ಮ ಪರಿಸ್ಥಿತಿ ಹೇಗೆ ಇರಲಿ, ಅದು ನಿಮ್ಮ ಪ್ರಸ್ತುತ ವಾಸ್ತವ್ಯ ಎಂದು ತಿಳಿಯಬೇಕು. ಯಾವಾಗ ನೀವು ರಹಸ್ಯದ ಉಪಯೋಗವನ್ನು ಶುರು ಮಾಡಲು ಪ್ರಾರಂಭಿಸುತ್ತೀರೋ ಅವಾಗ ನಿಮ್ಮ ಪ್ರಸಕ್ತ ವಿದ್ಯಮಾನಗಳೆಲ್ಲ ಬದಲಾಗತೊಡಗುತ್ತವೆ ಅಂತಂದ್ರೆ ಅವ್ರು ಹೇಳ್ತಾರೆ, ಈಗ ನಾವು ಏನದೇನೆ ಅಂತ ಅನ್ನೋದಕ್ಕೆ ನಾನೇ ಕಾರಣ. ನಾನೀಗ ಚೇಂಜ್ ಮಾಡ್ಕೋಬೇಕು. ನಾ ರಹಸ್ಯವನ್ನು ಗೊತ್ತಾಯ್ತು ನನಗೆ, ಅದನ್ನ ಅಳವಡಿಸ್ಕೋಬೇಕಂದ್ರ ಮೊದಲನೇದಾಗಿ ನಾವು ಏನ್ ಮಾಡ್ಬೇಕು, ನಮ್ಮ ಆಲೋಚನೆಗಳನ್ನೆಲ್ಲ ಬಿಟ್ಟು ಆಲೋಚನೆಗಳನ್ನ ಬದಲಾವಣೆ ಮಾಡ್ಕೊಳ್ಬೇಕು. ನೀವು ಈ ಕ್ಷಣದಲ್ಲೇ ನಿಮ್ಮ ಬದುಕಿನ ಕಾಯಕಲ್ಪಕ್ಕೆ ಏನು ಮಾಡಬಲ್ಲಿರಿ? ಮೊದಲನೇ ವಿಷಯವೆಂದರೆ ನೀವು ಕೃತಜ್ಞರಾಗಬೇಕಾದ ವಸ್ತುಗಳ ಒಂದು ಪಟ್ಟಿ. ಇದರಿಂದ ನಿಮ್ಮ ಶಕ್ತಿ ಬದಲಾಗುತ್ತದೆ ಮತ್ತು ನಿಮ್ಮ ಯೋಚನೆ ಬದಲಾಗುತ್ತದೆ. ಪ್ರಕ್ರಿಯೆ ಮೊದಲು ನಿಮ್ಮ ಪೂರ್ತಿ ಧ್ಯಾನ ನಿಮ್ಮ ಬಳಿ ಏನಿಲ್ಲ ಎಂಬುದರ ಬಗ್ಗೆ ಕೇಂದ್ರೀಕೃತವಾಗಿತ್ತು. ನಿಮ್ಮ ಧ್ಯಾನ ನಿಮ್ಮ ದೂರುಗಳು ಮತ್ತು ಸಮಸ್ಯೆಗಳ ಸುತ್ತ ಕೇಂದ್ರೀಕೃತವಾಗಿತ್ತು. ಆದರೆ ಈ ಪ್ರಕ್ರಿಯೆ ನಂತರ ನೀವು ಒಂದು ಬೇರೆ ದಿಕ್ಕಿನತ್ತ ಸಾಗತೊಡಗುತ್ತೀರಿ. ನೀವು ಯಾವ ವಸ್ತುಗಳನ್ನು ಇಷ್ಟಪಡುತ್ತೀರೋ ಈ ಎಲ್ಲ ವಸ್ತುಗಳಿಗೆ ಕೃತಜ್ಞತೆ ಸಲ್ಲಿಸತೊಡಗುತ್ತೀರಿ. ಇಲ್ಲಿ ಕೃತಜ್ಞತೆ ಭಾವವನ್ನು ಇಲ್ಲಿ ತಿಳಿಸಿದ್ದಾರೆ. ಅಂದ್ರೆ ನಾವೀಗ ಮೊದಲನೇದಾಗಿ ಏನ್ ಮಾಡ್ತಿದ್ವಿ, ನನ್ನ ಕಡೆ ಏನಿಲ್ಲ ಅಂತ ಅನ್ನೋದ್ರ ಕಡೆ ಲಕ್ಷ್ಯ ಇರ್ತಿತ್ತು. ನಾನು ಮತ್ತೆ ದೂರುವುದು ನನ್ನ ಸ್ವಭಾವ ಆಗ್ಬಿಟ್ಟಿತ್ತು. ಅದನ್ನ ಈಗ ನಂದು ಆಲೋಚನೆಯನ್ನ ಬದಲಾವಣೆ ಮಾಡ್ಕೋಬೇಕು. ದೂರುವುದನ್ನ ಬಿಟ್ಟು ನನ್ನಲ್ಲಿ ಏನೇನಿದೆ, ಈಗ ಚಿಕ್ಕ ಚಿಕ್ಕ ವಿಷಯಗಳನ್ನ ನಾನು ನೋಡ್ಕೋತಾ ಹೋದಾಗ ನನ್ನಲ್ಲಿ ಏನೇನಿದೆ, ಬ್ರಹ್ಮಾಂಡ ನಾನು ಕೇಳೋಕ್ಕಿಂತ ಪೂರ್ವದಲ್ಲಿ ಇಷ್ಟೊಂದು ನನ್ ಕೊಟ್ಬಿಟ್ಟದ, ಅದ್ರ ಬಗ್ಗೆ ನಮ್ಗ ಗಮನ ಇರುದಿಲ್ಲ. ಆದ್ರೆ ನಾನು ಇಲ್ಲ ಅಂತ ಅನ್ನೋದನ್ನ ದೂರ್ತಾ ಇರ್ತೇನೆ. ಅದಕ್ಕೆ ನಮ್ಗ ಅದು ಏನಾಗುತ್ತೆ, ಇಲ್ಲ ಅಂತ ಅನ್ನೋದ್ ಕಡೆನ ಗಮನ ಹೋಗಿ ನನ್ನ ಆಲೋಚನೆ ಅದೇ ರೀತಿಯಾಗಿ ಫ್ರೀಕ್ವೆನ್ಸಿ ಹೋಗಿ ಬ್ರಹ್ಮಾಂಡ ಅದೇ ರೀತಿ ನಮ್ಗೆ ವಾಪಸ್ ಕೊಡ್ತಾ ಇದೆ ಅಂತ ಅನ್ನೋದನ್ನ ಇಲ್ಲಿ ಸ್ಪಷ್ಟತೆಯಿಂದ ಹೇಳಿದ್ದಾರೆ. ನಂತರ ಕೃತಜ್ಞತೆ ನಿಮ್ಮ ಸಮಗ್ರ ಮನಸ್ಸನ್ನು ಬ್ರಹ್ಮಾಂಡದ ರಚನಾತ್ಮಕ ಶಕ್ತಿಗಳ ಸಮೀಪಕ್ಕೆ ಸಾಮರಸ್ಯದಲ್ಲಿ ತಂದಿರುತ್ತದೆ. ಒಂದು ವೇಳೆ ಈ ವಿಷಯ ನಿಮಗೆ ಹೊಸತಾಗಿದ್ದರೆ ಈ ವಿಷಯವನ್ನು ಚೆನ್ನಾಗಿ ಯೋಚಿಸಿ, ಇದು ಸತ್ಯವೆಂದು ನಿಮಗೆ ಅರಿವಾಗುತ್ತದೆ. ಇದು ಸತ್ಯವಾದ ಮಾತು. ನಾವು ಕೂಡ ಈ ರಹಸ್ಯ ಬುಕ್ ಓದೋಕ್ಕಿಂತ ಪೂರ್ವದಲ್ಲಿ ಹಿಂದೆ ಒಂದು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹೇಳಿದ್ರು ನನ್ಗೆ. ಅವಾಗ ನಾನು ಸ್ವಲ್ಪ ದಿವಸ ಅಳವಡಿಸ್ಕೊಂಡೆ ಮತ್ತೆ ಬಿಟ್ಬಿಟ್ಟಿದ್ದೆ. ಈಗ ಅದನ್ನ ನೆನಪಾದಾಗ ನಾನು ಅದು ಒಂದು ಗ್ರಾಟಿಟ್ಯೂಡ್ ಬುಕ್ ಅಂತ ಒಂದ್ ಮಾಡಿದ್ದೇನೆ. ಅದನ್ನ ನೋಡಿದಾಗ ಒಂದು ದಿನ ನಾನು ಬೆಳಗ್ಗಿಂದ ಸಾಯಂಕಾಲವಾರ ನೋಡಿದ್ರೆ ನಾನು ಎಷ್ಟೊಂದು ವಸ್ತುಗಳು ನನ್ನಲ್ಲಿದ್ದು, ಎಷ್ಟೊಂದು ವಸ್ತುಗಳನ್ನ ಉಪಯೋಗ ನಾನು ಪಡೆದುಕೊಂಡಿದ್ದೆ ಅಂದ್ರೆ ನನಗೂ 531 ಗ್ರಾಟಿಟ್ಯೂಡ್ ಆಗಿತ್ತು ಅವತ್ತು. ಒಂದೇ ದಿನಕ್ಕೆ ನಾನು ಬರ್ದಿದ್ದು ಅಷ್ಟು. ಅಂದ್ರೆ ಸಣ್ಣ ನಾನು ಎದ್ದ ತಕ್ಷಣ ನನಗೆ ಏನು ಪಾದ ಸ್ಪರ್ಶ ಮಾಡ್ಬೇಕಾದ್ರೆ ಭೂಮಿ ತಾಯಿ ನನಗೆ ರಕ್ಷಣೆ ಕೊಡ್ತಾಳಂತ ಒಂದೇದು. ಅಲ್ಲಿ ನನಗೆ ಭೂಮಿಯೇ ನನ್ನಲ್ಲಿ ಇದ್ದು ಅಂತ
ನೆಗೆಟಿವ್ ಎನರ್ಜಿನೆಲ್ಲ ಭೂಮಿ ಸೆಳ್ಕೊತೈತೆ ಅವಾಗ. ಅವಾಗ ನಾನು ಧನ್ಯವಾದ ಹೇಳ್ಬೇಕು. ಒಂದು ಮತ್ತೆ ಬಾತ್ರೂಮ್ಗೆ ಹೋದ ತಕ್ಷಣ ಅಲ್ಲಿ ಪೇಸ್ಟ್ ಬ್ರಷ್ ಹೀಗೆ ನಾನು ಎಷ್ಟು ಏನು ವಸ್ತುಗಳನ್ನ ಆ ದಿನ ಉಪಯೋಗ ಮಾಡಿದ್ದೆ 531 ವಸ್ತುಗಳನ್ನ ಉಪಯೋಗ ಮಾಡಿದ್ದು ನಾನು ಗ್ರಾಟಿಟ್ಯೂಡ್ ಬುಕ್ ಅಲ್ಲಿ ನಂದು ಇದೆ. ಅಂದ್ರೆ ಅವಾಗ ಅದ್ರದ್ದು ಅನುಭವ ನನ್ಗೆ ಆಗ್ತಾ ಹೋಯ್ತು. ಅಂದ್ರೆ ಗ್ರಾಟಿಟ್ಯೂಡ್ ಕೊಡೋದ್ರಿಂದ ನಾವು ಪ್ರತಿಯೊಂದನ್ನು ಗಮನಿಸ್ತಾ ಬರ್ತೇವಿ. ಆಮೇಲೆ ಆ ಆ ಪ್ರೆಸೆಂಟ್ ಅಲ್ಲಿ ಇರ್ತೇವೆ ಅನ್ನೋದು ನನಗೆ ಗೊತ್ತಾಯ್ತು. ಈ ಬುಕ್ ಓದಿದ ನಂತರ ನಾನು ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಕೃತಜ್ಞತೆ ಬದುಕಿನಲ್ಲಿ ಹೆಚ್ಚು ಹೆಚ್ಚು ಉತ್ತಮವಾಗಿರುವ ವಸ್ತುಗಳನ್ನು ಗಳಿಸಿರುವ ಏಕೈಕ ಉಪಯೋಗವಾಗಿದೆ. ಅಂದ್ರೆ ಇದು ಕೃತಜ್ಞತೆ ಕೊಡ್ತಾ ಇದ್ರೆ ನಾವು ಪ್ರೆಸೆಂಟ್ ಅಲ್ಲಿ ಇರುವುದಲ್ಲದೆ ನಾವು ಪ್ರತಿಯೊಂದು ವಸ್ತು ನಮ್ಗೆ ಎಷ್ಟೊಂದು ಮುಖ್ಯ ಅಂತ ಅನ್ನೋದನ್ನ ನಾವು ಇಲ್ಲಿ ತಿಳಿಬಹುದು. ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿದೆ ತನ್ನ ಸಣ್ಣ ಸಣ್ಣ ಕೆಲಸಗಳನ್ನು. ಈಗ ಯಾರಾದ್ರೂ ನಮ್ಮ ಮನೆಯೊಳಗೆ ಗಂಡ ಹೆಂಡತಿ ಎತ್ಕೊಂಡ್ರೆ ತಮ್ದು ಏನಾದ್ರೂ ಒಂದು ಕೆಲಸ ಆಗ್ಬೇಕಂದ್ರೆ ನಾವು ಅವ್ರು ಏನ್ ಮಾಡ್ತೀವಿ, ಅವ್ರು ಏನೇನ್ ಕೆಲಸ ಮಾಡಿರ್ತಾವ ಒಳ್ಳೇದನ್ನ ಹೊಗಳ್ತೀವಿ. ಹೊಗಳಿದ ತಕ್ಷಣ ಅದು ಕೆಲಸ ಆಗ್ತೈತೆ ಅನ್ನೋದು ನಮ್ಗೆ ಗೊತ್ತಿರ್ತೈತೆ. ಅವಾಗ ಅಂದ್ರೆ ಅದನ್ನ ಅವ್ರದ್ದು ಉತ್ತಮವಾದ ಗುಣಗಳನ್ನ ನಾವು ಹೊಗಳಿದಾಗ ನಾವು ಅಲ್ಲಿ ಅವ್ರಿಗಿನ್ನೂ ಪ್ರಶಂಸೆ ಕೊಟ್ಟಂಗಾಗಿ ಅವ್ನ ಪ್ರೋತ್ಸಾಹಿತಂಗಾಗಿ ಅವರಿಂದ ನಾವು ಸಹಯೋಗವನ್ನ ಮಾಡೋದ್ರಲ್ಲಿ ಅವ್ರನ್ನ ಆಕರ್ಷಣೆ ಮಾಡ್ಲಿಕ್ಕೂ ಕೂಡ ಇದು ಸಹಾಯವಾಗುತ್ತದೆ. ಕೃತಜ್ಞತೆಯ ಅಭ್ಯಾಸ ನನಗೆ ಬಹಳ ನಿಖರವಾಗಿ ಅನುಭವಕ್ಕೆ ಬಂದಿದೆ. ಪ್ರತಿದಿನ ಬೆಳಗ್ಗೆ ನಾನು ಹೇಳುತ್ತೇನೆ ಧನ್ಯವಾದ. ಪ್ರತಿದಿನ ನನ್ನ ಕಾಲುಗಳು ಭೂಮಿಯನ್ನು ಸ್ಪರ್ಶಿಸುವಾಗ ನಾನು ಧನ್ಯವಾದ ಹೇಳುತ್ತೇನೆ. ಆಮೇಲೆ ಬ್ರಷ್ ಮಾಡುವಾಗಲಿ ಬೆಳಗಿನ ಕೆಲಸವನ್ನು ನಿರ್ವಹಿಸುವಾಗ ನಾನು ಕೃತಜ್ಞನಾಗಿರಬೇಕಾದ ವಸ್ತುಗಳನ್ನು ಯೋಚಿಸುತ್ತೇನೆ. ನಾನು ಅವುಗಳ ಬಗ್ಗೆ ಸುಮ್ಮನೆ ಯೋಚಿಸಿ ದೈನಂದಿನ ಕೆಲಸಗಳನ್ನು ಮಾಡೋದಿಲ್ಲ. ನಾನು ಅದನ್ನು ಬ್ರಹ್ಮಾಂಡದ ಕಡೆಗೆ ಕಳುಹಿಸುತ್ತೇನೆ ಮತ್ತು ಕೃತಜ್ಞತೆಯ ಭಾವನೆಯನ್ನು ಅನುಭವಿಸುತ್ತೇನೆ. ಅದೇ ಹಂಗೆ ಸುಮ್ಮನೆ ನೋಡಿ ಬಿಡುದಿಲ್ಲ. ಒಂದು ಸ್ಪೂನಿಂದ ಹಿಡಿದು ಒಂದು ನಮ್ ಕೊಂಬು, ನೀರ್ ಬಾಟಲ್ ಹಿಂಗೆ ನಾವು ಲಿಸ್ಟ್ ಮಾಡ್ತಾ ಹೋದ್ರೆ ಅವಕ್ಕೆಲ್ಲ ಕೃತಜ್ಞತೆಯನ್ನು ಕೊಡ್ತಾ ಹೋದಾಗ ಅದ್ರದ್ದು ಬೆಲೆನೂ ಗೊತ್ತಾಗುತ್ತೆ. ಮತ್ತೆ ಸುಮ್ಮನೆ ಬಿಟ್ಟಂಗಲ್ಲ, ನಮ್ ದೇವ್ರು ಕೊಟ್ಟದಕ್ಕೆ ನಾನು ದೇವ್ರಿಗೊಂದು ಗ್ರಾಟಿಟ್ಯೂಡ್ ಕೊಟ್ಟಂಗ ಆಗುತ್ತೆ. ಎಲ್ಲಿಯವರೆಗೂ ಹೊಸ ದಿನ ಮತ್ತು ನನ್ನ ಬದುಕಿನ ಎಲ್ಲ ಉತ್ತಮ ಗುಣಗಳನ್ನು ನಾನು ಕೃತಜ್ಞತಾ ಭಾವನೆಯಿಂದ ನೆನಪಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಾನು ಹಾಸಿಗೆ ಬಿಟ್ಟು ಹೇಳೋದಿಲ್ಲ. ಅವ್ರು ಹೇಳ್ತಾರೆ ನಾನು ಕೃತಜ್ಞತೆಯಿಂದ ಅಂದ್ರೆ ಅದನ್ನ ನೆನಪಿಸ್ಕೊಳ್ಳೋದ್ರೆ ಹೇಳೋದಿಲ್ಲೇ ಇಲ್ಲ. ಮೊದ್ಲೇದಾಗಿ ನಾನು ಆ ಕೃತಜ್ಞತೆ ಭಾವನೆ ಬರುವವರೆಗೂ ನಾ ಹಾಸಿಗೆ ಬಿಟ್ಟು ಹೇಳೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ನಾವು ಅಳವಡಿಸ್ಕೊಂಡಾಗ ಅದು ಪ್ರತಿದಿನ ನಮ್ಗೆ ನೆನಪಾಗುತ್ತೆ. ಈಗ ಮೊದಲನೇ ಪಾದವನ್ನು ಇಡುವಾಗ ಧನ್ಯವಾದ ಹೇಳುದು, ನಾವು ಬೆಡ್ ಇಂದ ಎದ್ದ ತಕ್ಷಣ. ನಂತರ 2ನೇ ಪಾದ ಧನ್ಯವಾದ ಹೇಳುದು. ನಂತರ ನಾವು ನಡಿತಾ ಹೇಳಿದ್ರೆ ಅದು ಮೈಗೂಡಿಸ್ಕೊಂಡಾಗ ಅದು ಗೊತ್ತಾಗುತ್ತೆ. ಯಾಕಂದ್ರೆ ಅದು ಎಷ್ಟೊಂದು ಖುಷಿ ಇರುತ್ತೆ ಅಂದ್ರೆ ಆ ಧನ್ಯವಾದ ಹೇಳೋದು ತುಂಬಾ ಅದ್ಭುತ. ಆ ಧನ್ಯವಾದಗಳನ್ನು ಹೇಳೋದ್ರಿಂದ ನನಗೆ ತುಂಬಾ ಖುಷಿ ಆಗುತ್ತದೆ. ಇಡೀ ದಿನ ಕೂಡ ನಾನು ಸ್ಫೂರ್ತಿಯಿಂದ ಇರುತ್ತೇನೆ ಅಂತ ಅವರು ತಿಳಿಸಿದ್ದಾರೆ. ಕೃತಜ್ಞತೆ ಇತಿಹಾಸದ ಪ್ರತಿಯೊಂದು ಅವತಾರದ ಉಪದೇಶಗಳ ಆಧಾರಭೂತ ಅಂಗವಾಗಿದೆ. ಯಾವ ಪುಸ್ತಕ ನನ್ನ ಬದುಕನ್ನು ಬದಲಿಸಿತೋ ಅದನ್ನು ವೇಟಲ್ಸ್ 1910ರಲ್ಲಿ ಬರೆದಿದ್ದರು. ಅವರು ಈ ಕೃತಜ್ಞತೆಯನ್ನು ಈ ಆಥರು ಅಳವಡಿಸ್ಕೊಂಡ್ರು. ಅದಕ್ಕಿಂತ ಪೂರ್ವದಲ್ಲಿ ಅವರು ಬರೆದಿದ್ರು. ಯಾವ ಬುಕ್ ಅಂತಂದ್ರೆ ದಿ ಸೈನ್ಸ್ ಆಫ್ ಗೆಟಿಂಗ್ ರಿಚ್ ಎಂಬ ಹೆಸರಿನ ಈ ಪುಸ್ತಕದಲ್ಲಿ ಕೃತಜ್ಞತೆ ಅಧ್ಯಾಯ ಅತ್ಯಂತ ದೊಡ್ಡದಾಗಿದೆ. ಅಂದ್ರೆ ಅವರು ಸೀಕ್ರೆಟ್ ಫಿಲ್ಮ್ ಮಾಡಿದ್ರಲ್ಲ, ಸೀಕ್ರೆಟ್ ಫಿಲ್ಮ್ ನೋಡಿದ ನಂತರ ಅವರು ಒಂದು ಬುಕ್ ಬರ್ದಂತೆ. ಅದರಲ್ಲಿ ಕೃತಜ್ಞತೆಯ ಭಾಗ ಅನ್ನೋದು ನಮ್ಗೆ ತುಂಬಾ ಇಷ್ಟವಾಗಿದೆ ಅಂತಂದು ಅವರು ಅದ್ರ ಮೇಲೆ ಒಂದು ಬುಕ್ ಅನ್ನ 1910ರಲ್ಲಿ ಬರೆದ್ರು ಅಂತ ತಿಳಿಸ್ತಾರೆ. ಅವಾಗ ಅವರು ತಮ್ಮ ದಿನಚರಿಯನ್ನು ಕೂಡ ಡೈಲಿ ದಿನಚರಿ ಏನ್ ಮಾಡಿದ್ರು, ಕೃತಜ್ಞತೆಯಿಂದ ಹೇಳೋದನ್ನ ಡೈರಿಯಲ್ಲಿ ಅವರು ಮೇಂಟೈನ್ ಮಾಡ್ತಾ ಬಂದ್ರಂತೆ. ನೋಡಿ, ನನ್ನ ಹತ್ತಿರ ನಾನು ಬಯಸುವಂತ ಈ ಕೃತಜ್ಞತೆ ಹೇಳ್ತಾ ಹೋದಾಗ ನನ್ನ ಹತ್ರ ಏನಿದೆ ಅಂತಂದು ನಾನು ಮೊದ್ಲೇ ನನ್ನ ಕಡೆ ಕಾರ್ ಇಲ್ಲ, ನನ್ನ ಹತ್ರ ಮನೆ ಇಲ್ಲ, ನನ್ನ ಹತ್ರ ಸಾಕಷ್ಟು ದುಡ್ಡಿಲ್ಲ, ಅದನ್ನ ಇಲ್ಲ ಅಂತ ನಾವು ಅನ್ಕೋತಿರ್ತೇವೆ. ಅವಾಗ ಅವರು ಇರಲಿ ಅಂತ ಅನ್ಕೋಬೇಕು. ನನ್ನಲ್ಲಿ ಇದೆ ಅಂತಂದು ಅನ್ಕೊಳ್ಬೇಕು. ಅಂದ್ರೆ ನನ್ನ ಹತ್ರ ನಾನು ಬಯಸುವಂತ ಕಾರು ಇಲ್ಲ, ನಾನು ಇಚ್ಛಿಸುವಂತ ಮನೆ ಇಲ್ಲ, ನಾನು ಬಯಸುವಂತ ಜೀವನ ಸಾಥಿ ಇಲ್ಲ, ನಾನು ಬಯಸುವಂತ ಆರೋಗ್ಯವಿಲ್ಲ. ಹೀಗೆ ಇರಲಿ ಅದನ್ನ ಇಲ್ಲ ಅಂತ ಅನ್ನೋದನ್ನ ಬಿಟ್ಟು ಈಗ ಇರಲಿ ಅಂತ ನೀವು ಅನ್ಕೊಂಡಾಗ ನೀವು ಬಯಸುವಂತ ವಿಷಯಗಳ ಮೇಲೆ ನಿಮ್ಮ ಗಮನ ಕೇಂದ್ರೀಕರಿಸಿ ಅವೆಲ್ಲ ನಿಮ್ಮ ಬಳಿಯಲ್ಲಿ ಮೊದಲೇ ಇವೆ ಎನ್ನುವ ಹಾಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸಬಹುದಾಗಿದೆ. ಈ ಪುಸ್ತಕವನ್ನು ಓದುತ್ತಿರುವ ನೀವು ನಿಮ್ಮ ಕಣ್ಣುಗಳಿಗೂ ಕೂಡ ಕೃತಜ್ಞತರಾಗಿರಿ ಅಂತ ಹೇಳ್ತಾರೆ. ಈ ಬುಕ್ ನಾನು ಓದಾಕತ್ತೇನೆ, ನಾನು ಕೃತಜ್ಞತೆ ಆಗ್ಬೇಕು ಅಂತ. ಇಲ್ಲಿ ಸಣ್ಣ ವಿಷಯನ್ನ ನಾವು ಗಮನಿಸಿದಾಗ ಎಷ್ಟೊಂದು ಅದ್ಭುತ ಇದೆ ಅಂತ ಅನಿಸ್ತಾ ಇದೆ. ಸುಂದರ ಬಟ್ಟೆಗಳಿಗೆ ಕೃತಜ್ಞತರಾಗಬಹುದು, ನೀವು ಯಾವುದೇ ಬೇರೆ ವಸ್ತುಗಳಿಗೆ ಕೃತಜ್ಞತರಾಗಬಹುದು, ನೀವು ಈಗಾಗಲೇ ಇರುವ ವಸ್ತುಗಳಿಗೆ
ಕೃತಜ್ಞತರಾಗಿದ್ದರೆ ನಿಮಗೆ ನಿಮ್ಮ ಬಯಕೆ ವಸ್ತುಗಳು ಇನ್ನಷ್ಟು ತ್ವರಿತವಾಗಿ ನಿಮಗೆ ಸಿಗುತ್ತವೆ. ತನ್ನ ಬದುಕಿನ ಬೇರೆಲ್ಲ ವಿಷಯಗಳನ್ನು ಒಳ್ಳೆಯ ಕ್ರಮದಲ್ಲಿ ಇಟ್ಟುಕೊಂಡು ಜನರು ಕೃತಜ್ಞತೆಯ ಅಭಾವದ ಕಾರಣದಿಂದ ಬಡವರಾಗಿರ್ತಾರೆ. ನಾವೀಗ ಯಾಕಂದ್ರೆ ನಮ್ಮ ಹತ್ತಿರದನ್ನ ಕೃತಜ್ಞತೆ ಭಾವನೆ ಬಿಟ್ಬಿಟ್ಟಿರ್ತೀವಿ. ನನ್ನ ಕಡೆ ಬೇಕಾದಷ್ಟು ಇರ್ತೈತೆ, ಅದಕ್ಕೆ ಅದನ್ನ ನಾನು ಇಲ್ಲ ಅಂತಂದು ಅಭಾವ, ನಮ್ಮ ಕೃತಜ್ಞತೆಯ ಅಭಾವ ಇರುವುದರಿಂದ ನಾವು ಬಡವರಾಗಲು ಕಾರಣ ಅಂತೇಳಿ ವೈಲಸ್ ವೇಟಲ್ಸ್ ಅಂತ ಅವರು ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ನೀವು ನಿಮ್ಮ ಬಳಿ ಇರುವ ವಸ್ತುಗಳ ಬಗೆಗೆ ಕೃತಜ್ಞರಾಗಿರದಿದ್ದಲ್ಲಿ ನಿಮ್ಮ ಬಳಿಗೆ ಹೆಚ್ಚಿನ ವಸ್ತುಗಳು ಬರುವುದು ಅಸಂಭವಿಸ್ತದೆ. ಯಾಕೆಂದ್ರೆ ಈ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಮಾಡ್ತದೆ ಅಂತ ಹಿಂದಿನ ಸೆಷನ್ ನಲ್ಲಿ ಹೇಳಿದ್ದೆ. ಆಕರ್ಷಣೆ ಗುಣ, ನಮ್ಗೆ ಯಾವ್ದು ವಸ್ತುವನ್ನ ಆಕರ್ಷಣೆ ತತ್ವ ಇಲ್ಲ ಅಂದ್ರೆ ಅದು ಫ್ರೀಕ್ವೆನ್ಸಿ ತರಂಗಗಳು ನಮ್ ಬ್ರಹ್ಮಾಂಡ ಕೂಡ ನಮ್ಗೆ ನಾವ್ ಇರ್ಲಿಲ್ಲ ಅಂತಂದ್ರೆ ಅದನ್ನ ಅದೇ ನಮ್ಗೆ ವಾಪಸ್ ಬರ್ತಾ ಇದೆ ಅಂತ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿರ್ತಾರೆ. ನಕಾರಾತ್ಮಕವಾದ ಭಾವನೆಗಳನ್ನು ವಿಚಾರಗಳನ್ನು ಪ್ರಸಾರ ಮಾಡುತ್ತಾ ಇರುತ್ತೇವೆ. ಈರ್ಷೆ, ದ್ವೇಷ ಮತ್ತು ಅಸಂತುಷ್ಟಿ ಅಥವಾ ಸಾಕಷ್ಟು ಇಲ್ಲ ಎನ್ನುವ ಭಾವನೆಗಳು ನೀವು ಬಯಸುವ ವಸ್ತುಗಳನ್ನು ಕೊಡಿಸಲು ಶಕ್ತವಾಗುವುದಿಲ್ಲ. ನಿಮಗೆ ಬೇಡದಿರುವ ವಸ್ತುಗಳಷ್ಟೇ ಅವು ನಿಮಗೆ ಹೆಚ್ಚಾಗಿ ಕೊಡುತ್ತವೆ. ಈ ನಕಾರಾತ್ಮಕ ಭಾವನೆಗಳು ನಿಮ್ಮ ಬಯಕೆ ವಸ್ತುಗಳ ನಿಮ್ಮತ್ತ ಬರೋದನ್ನು ತಡೆಯುತ್ತವೆ. ನೀವು ಹೊಸ ಕಾರನ್ನು ಬಯಸುತ್ತೀರಿ, ಆದರೆ ನಿಮ್ಮ ಸದ್ಯದ ಕಾರಿನ ಬಗೆಗೆ ನಿಮಗೆ ಹೆಚ್ಚಿನ ಕೃತಜ್ಞತೆ ಇಲ್ಲದೇ ಇದ್ದರೆ ಅದೇ ಪ್ರಬಲ ಫ್ರೀಕ್ವೆನ್ಸಿಯನ್ನು ಹೊರಗೆ ಕಳುಹಿಸಿದಂತಾಗುತ್ತದೆ. ನಾವು ಹೊಸ ವಸ್ತುವನ್ನು ಯಾವುದೇ ಆದ್ರೂ ಖರೀದಿ ಮಾಡ್ಬೇಕಾದ್ರೆ ಈ ಹಳೇದನ್ನ ನಾವು ಮರ್ತ್ ಬಿಟ್ಟಿರ್ತೇವೆ. ಅದಕ್ಕೆ ನಾವು ಕೃತಜ್ಞತರಾಗಿರ್ಬೇಕು ಅಂತ ಹೇಳ್ತಾರೆ ಅವರು. ಹೊಸ ಬಟ್ಟೆ ನಮಗ್ ಬೇಕಂದ್ರೆ ಹಳೆ ಬಟ್ಟೆ ಬಗ್ಗೆ ನಾವು ಕೃತಜ್ಞತರಾಗಿರ್ಬೇಕು. ಈಗ ಹೊಸ ಕಾರ್ ಬೇಕಂದ್ರೆ ಅದು ಹಳೆ ಕಾರನ್ನ ನಾವು ನೆಗ್ಲೆಕ್ಟ್ ಮಾಡ್ತಿರ್ತೇವೆ. ಆ ರೀತಿ ಮಾಡೋದಿಲ್ಲ. ಈಗಾಗಲೇ ನನ್ಗೊಂದು ಅದು ರಕ್ಷಣೆ ಕೊಟ್ಟಿದೆ, ನಾನು ಅದೇ ಕಾರಿನಲ್ಲಿ ಬೇಕಾದಷ್ಟು ಸ್ಥಳಗಳಿಗೆ ಪ್ರವಾಸ ಮಾಡಿದ್ದೇನೆ ಅಂತ ನನಗೆ ಅದನ್ನೆಲ್ಲ ನಾವು ಏನು ಒಳ್ಳೆ ರೀತಿಯಿಂದ ಕೃತಜ್ಞತಾ ಭಾವದಿಂದ ಇದ್ದಾಗ ಮಾತ್ರ ನಮ್ಗೆ ಹೊಸ ವಸ್ತುವನ್ನ ಬ್ರಹ್ಮಾಂಡ ಕೊಡಲು ಇಲ್ಲೇ ಸಹಾಯ ಮಾಡುತ್ತದೆ. ಪ್ರತಿನಿತ್ಯ ಕೃತಜ್ಞತೆ ಹೇಳುವ ಅಭ್ಯಾಸ ನಿಮ್ಮ ಸಂಪತ್ತನ್ನು ವೃದ್ಧಿಸಲಿರುವ ರಹದಾರಿಗಳಲ್ಲಿ ಒಂದಾಗಿದೆ. ಎಷ್ಟು ಸುಲಭ ನೋಡಿ, ಇದಕ್ಕೇನು ನಾವು ದುಡ್ಡು ಕೊಡ್ಬೇಕಾಗಿಲ್ಲ. ಕೃತಜ್ಞತೆ ಭಾವ ಇದ್ದಾಗ ನಾವು ಏನ್ ಬೇಕೋ ಅದನ್ನ ಪಡ್ಕೊಳ್ಬಹುದು. ಪರಿಸ್ಥಿತಿ ಚೆನ್ನಾಗಿಲ್ಲ ಅಥವಾ ಪರಿಸ್ಥಿತಿ ಕೆಟ್ಟು ಹೋಗಿದೆ ಅಂತ ಹೇಳುವ ಸಂದರ್ಭ ಪ್ರತಿಯೊಬ್ಬನ ಬದುಕಿನಲ್ಲಿ ಬಂದೇ ಬರುತ್ತದೆ. ಅಂದು ನಾವು ಯೋಚಿಸುತ್ತೇವೆ, ಒಂದು ಸಲ ನನ್ನ ಕುಟುಂಬದಲ್ಲಿ ಅಂತ ಒಂದು ಪರಿಸ್ಥಿತಿ ಬಂದಾಗ ನನಗೆ ಒಂದು ಕಲ್ಲು ಸಿಕ್ಕಿತು ಮತ್ತು ಅದನ್ನು ಹಿಡಿದುಕೊಂಡು ನಾನು ಕುಳಿತು ಬಿಟ್ಟೆ. ಅದನ್ನು ನನ್ನ ಜೇಬಿನಲ್ಲಿ ಇಟ್ಟುಕೊಂಡು ಹೇಳಿದೆ, ಈ ಕಲ್ಲನ್ನು ಮುಟ್ಟಿದಾಗಲೆಲ್ಲ ಪ್ರತಿ ಸಲ ನಾನು ಕೃತಜ್ಞತನ ಆಗಿರಬೇಕಾದ ಯಾವುದಾದ್ರೂ ವಸ್ತುವನ್ನು ನೆನಪಿಸಿಕೊಳ್ಳುತ್ತೇನೆ. ಪ್ರತಿ ಮುಂಜಾನೆ ಎದ್ದ ತಕ್ಷಣ ಡ್ರೆಸ್ಸಿಂಗ್ ಟೇಬಲಿನ ಮೇಲೆ ಆ ಕಲ್ಲನ್ನು ಎತ್ತಿಕೊಂಡು ನನ್ನ ಕಿಸೆಯಲ್ಲಿ ಇಟ್ಟುಕೊಳ್ಳುತ್ತೇನೆ ಮತ್ತು ನಾನು ಕೃತಜ್ಞತೆ ಇರಬೇಕಾದ ಆ ಎಲ್ಲ ವಸ್ತುಗಳನ್ನು ನೆನಪಿಸಿಕೊಳ್ಳುತ್ತೇನೆ. ರಾತ್ರಿ ನಾನು ಏನು ಮಾಡುತ್ತೇನೆ, ನನ್ನ ಕಿಸೆಯನ್ನು ಖಾಲಿ ಮಾಡುವಾಗ ಸಂದರ್ಭ ಅದು ನನ್ನ ಕೈಗೆ ಸಿಗುತ್ತದೆ. ನೋಡಿ ಎಷ್ಟೊಂದು ಅವರು ಕೃತಜ್ಞತೆ ಭಾವದಿಂದಿರ ಅವ್ರಿಗೆ ವಿಚಾರ ಬಂತು, ಒಂದು ಕಲ್ಲನ್ನು ತೆಗೆದುಕೊಂಡ್ರು. ಆ ಕಲ್ಲಿನಿಂದ ಮುಟ್ಟಿದಾಗೆಲ್ಲ ನಾನು ಇಲ್ಲಿಯವರೆಗೆ ಏನೇನು ವಸ್ತುಗಳನ್ನ ಬಳಸಿದ್ದೇನೆ, ಯಾರಿಂದ ಹೆಲ್ಪ್ ತಗೊಂಡೆ, ಅವ್ರಿಗೆಲ್ಲ ಕೃತಜ್ಞತೆ ಹೇಳ್ತಾ ಹೋದ್ರು. ಅದೇ ನಾನು ಫಾಲೋ ಮಾಡಿದೆ. ಈ ಬುಕ್ ಓದಿದಾಗ ನಾನು ಎದ್ದು ಹೊರಗಡೆ ಹೋದೆ, ನನ್ನ ಪಾಟಲ್ಲಿ ಒಂದು ಕಲ್ಲು ಸಿಕ್ತು, ಆ ಕಲ್ಲನ್ನ ಇಟ್ಕೊಂಡಿದ್ದೀನಿ. ಅದು ಪಿರಾಮಿಡ್ ಆಕಾರದಲ್ಲೇ ಸಿಕ್ಕಿದೆ ನನಗೆ. ಅದನ್ನ ನಾನು ಅಲ್ಲಿಂದ ಇಲ್ಲಿವರೆಗೂ ಪ್ರತಿದಿನ ಇದು ಕಲ್ಲು ನನ್ನ ಕಡೆ ಇರುತ್ತೆ. ನಾನು ಇದು ಮುಟ್ಟಿದಾಗ ಅಂದ್ರೆ ನನ್ನ ಪರ್ಸಲ್ಲಿ ಇಟ್ಕೊಂಡಿರ್ತೇನೆ. ಅದು ಎದ್ದ ತಕ್ಷಣ ಅದು ಕಲ್ಲು ನಾನು ಮುಟ್ಟಿದ ತಕ್ಷಣ ಈ ಹಿಂದೆ ಏನೇನು ನಾನು ಅನುಭವ ತಗೊಂಡಿದ್ದೆ ಅವಕ್ಕೆಲ್ಲ ಕೃತಜ್ಞತೆ ಹೇಳ್ತೀನಿ. ಇದು ಹೇಳ್ತಾ ಬರೋದ್ರಿಂದ ನನ್ನಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಆಮೇಲೆ ನಾನು ಪ್ರೆಸೆಂಟ್ ಅಲ್ಲಿ ಇರ್ಲಿಕ್ಕೆ ನನ್ಗೆ ತುಂಬಾ ಸಹಾಯವಾಗ್ತಿದೆ. ಅಂದ್ರೆ ಪ್ರತಿಯೊಂದು ಗಮನಿಸ್ಲಿಕ್ಕೆಲೇ ಆಗ್ತಾ ಇದೆ. ರೂಪಾ ವೆಂಕಟೇಶ್ ಮೇಡಮ್ ಹೇಳಿದ್ರಲ್ಲ, ನೀವು ಪ್ರತಿಯೊಂದು ಗಮನಿಸಿದಾಗ ನಿಮ್ಮ ನಾನು ಏನು ಅನ್ನೋದನ್ನ ಅರ್ಥ ಆಗುತ್ತಿದೆ ಅಂತ ಹೇಳಿದ್ರ, ಅದಕ್ಕೆ ಇದು ತುಂಬಾ ಸಹಾಯ ಇದೆ. ಇದಕ್ಕೆ ನಾನು ಗ್ರಾಟಿಟ್ಯೂಡ್ ಸ್ಟೋನ್ ಅಂತ ಹೆಸರಿಟ್ಟಿದ್ದೀನಿ. ಈ ರೀತಿ ತಾವು ಮಾಡ್ಬೋದು. ಮಾಡಿದಾಗ ಅದು ಎಷ್ಟೊಂದು ಅದರಲ್ಲಿ ನಮ್ಗೆ ಆತ್ಮಾನುಭವ ಸಿಗುತ್ತದೆ ಅನ್ನೋದು ಗಮನಿಸಬಹುದು. ಅದೇ ರೀತಿ ಅವರು ಪ್ರತಿಯೊಂದನ್ನ ಆ ಕಲ್ಲು ಮುಟ್ಟಿದಾಗೆಲ್ಲ ಕೃತಜ್ಞತೆ ಭಾವನನ್ನು ಹೇಳ್ತಾ ಇದ್ರು. ರಾತ್ರಿ ಅದನ್ನ ಕಿಸೆಯಿಂದ ಜೇಬಿನಿಂದ ಹೊರಗಡೆ ಇಡುವಾಗ ಕೂಡ ನಾನು ಹಗಲಿ ಹೊತ್ತು ಯಾರ್ಯಾರಿಗೆ ನಾನು ಹೆಲ್ಪ್ ತಗೊಂಡೆ, ಯಾವ ವಸ್ತುವಿನಿಂದ ಹೆಲ್ಪ್ ತಗೊಂಡೆ ಅವ್ರಿಗೆಲ್ಲ ಗ್ರಾಟಿಟ್ಯೂಡ್ ಕೊಟ್ಟು ಇಡ್ತಾ ಇದ್ರು. ಈ ರೀತಿ ಅವರು ತಮ್ಮ ಕಲ್ಲನ್ನ ಅದಕ್ಕೆ ಗ್ರಾಟಿಟ್ಯೂಡ್ ರಾಕ್ ಅಂತ ಹೆಸರಿಟ್ಟಿದ್ರು. ಅದೇ ರೀತಿ ಅವರು ಈ ರೀತಿ ಮಾಡ್ಬೇಕಾದ್ರೆ ಒಬ್ಬ ಆಫ್ರಿಕಾದ ಒಬ್ಬ ವ್ಯಕ್ತಿ ಅವ್ರಿಗೆ ಭೇಟಿ ಆಗ್ತಾರೆ. ಭೇಟಿಯಾಗಿ ಇದೇನಿದು ಅಂತ ಕೇಳ್ತಾರೆ. ಇದು ಇಲ್ಲ, ಹೀಗೆ ನಾನು ಇದನ್ನ ತಗೊಂಡಿದ್ದೇನೆ, ಇದು ನನಗೆ ಪ್ರೆಸೆಂಟ್ ಇರ್ಲಿಕ್ಕೆ ನನಗೆ ಸಹಾಯ ಆಗಿದೆ ಮತ್ತು ಇದರಿಂದ ನಾನು ಸಾಕಷ್ಟು ಗಳಿಸಿದ್ದೇನೆ ಅಂತ ಹೇಳಿದ್ರು. ಅವಾಗ ಅವ್ರು ಹೋಗ್ತಾರೆ. ಹೋದ ತಕ್ಷಣ ತಮ್ಮ ದೇಶಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ಅವ್ರ ಮಗನಿಗೆ ಏನಾಗುತ್ತೆ, ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದಾಗ ಅವ್ರಿಗೆ ನೆನಪಾಗ್ತೈತಿ, ಈ ಗ್ರಾಟಿಟ್ಯೂಡ್ ಕಲ್ಲನ್ನ ಅವರು ಮೇಲ್ ಮಾಡಿ ನನಗೂ 2 ಗ್ರಾಟಿಟ್ಯೂಡ್ ಕಲ್ಲನ್ನು ಕಳಿಸ್ಕೊಡ್ರಿ ಅಂತಂದು. ಅವಾಗ ಇವ್ರು ಹೇಳ್ತಾರೆ, ಲೋ ಬ್ರವರ್ ಅವರು
ಆಯ್ತು ಇವ್ರು ಕೇಳಿದಾರಲ್ಲ ಅವ್ರಿಗೆ ತಮ್ಮ ಸ್ಥಳದಲ್ಲಿ ಸಿಕ್ಕಿದ ಕಲ್ಲನ್ನ ಎತ್ತಿಟ್ಕೊಂಡ್ರು. ಈಗ ಆಫ್ರಿಕಾದಿಂದ ಕೇಳ್ತಾ ಇದ್ದಾರೆ ಅಂದ್ರೆ ಅವ್ರು ಸಮುದ್ರ ತೀರಕ್ಕೆ ಹೋಗಿ ಅಲ್ಲಿ ಒಳ್ಳೆಯ ಕಲ್ಲುಗಳನ್ನ ಆರಿಸ್ಕೊಂಡು ಅವ್ರಿಗೆ 2 ಕಲ್ಲುಗಳನ್ನ ಅವ್ರು ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟಾಗ ಅವ್ರಿಗೆ ಏನಾಗ್ತದೆ ಅದನ್ನ ಕಲ್ಲುಗಳನ್ನೇನು ಅವರು ಡೈಲಿ ಗ್ರೆಟಿಟ್ಯೂಡ್ ಕೊಡ್ತಾ ಕೊಡ್ತಾ ಬಂದಾಗ ಅವ್ರ ಮಗ ಹುಷಾರಾಗಿ ಬಿಡ್ತಾನಂತೆ. ಹುಷಾರಾಗಿ ಅವ್ರಿಗೆ ತುಂಬಾ ಅದ್ಭುತ ಇದು ರಿಸಲ್ಟ್ ಬಂದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಇಂಥ ಕಲ್ಲುಗಳನ್ನ ಮಾರಿ ತಮ್ಮ ಸಾಕಷ್ಟು ಹಣವನ್ನು ಗಳಿಸ್ತಾರಂತವ್ರು. ಗ್ರಾಟಿಟ್ಯೂಡ್ ಕಲ್ಲುಗಳನ್ನ ಮಾರಿ ಸಾಕಷ್ಟು ಹಣ ಗಳಿಸ್ತಾರೆ. ಹಿಂಗೆ ಅದನ್ನ ನಾವು ನಂಬಿಕೆ ಇರಬೇಕು. ಈ ಪುಸ್ತಕದ ಏನು ಆಕರ್ಷಣೆ ನಂಬಿಕೆ ಮುಖ್ಯ. ನಂಬಿದಾಗ ನಾವು ಕಲ್ಲು ಕೂಡ ಅದಕ್ಕೆ ಈಗ ನಾವು ಹೇಳ್ತಲ್ಲ ಖನಿಜ ಸಂಪತ್ತಿಗೂ ಕೂಡ ಪ್ರಾಣ ಶಕ್ತಿ ಇದೆ ಅಂತ ಹೇಳ್ತಾರಲ್ಲ, ಅದು ನಿಜ. ಯಾಕಂದ್ರೆ ಇದು ನಾವ್ ಏನ್ ಅನ್ಕೊಂತೀವಿ ಅದು ಪ್ರಾಣ ಶಕ್ತಿ ಗೊತ್ತಾಗುತ್ತೆ. ಅದನ್ನ ಬ್ರಹ್ಮಾಂಡ ನಮ್ಗೆ ವಾಪಸ್ ಕೊಡುತ್ತಿದೆ ಅನ್ನೋ ಇಲ್ಲಿ ನಾವು ಅನ್ಕೋಬಹುದು. ಆದ್ದರಿಂದ ಕೃತಜ್ಞತೆಯ ಕೃಪಾದೃಷ್ಟಿಯನ್ನು ಇಟ್ಟುಕೊಳ್ಳೋದು ಬಹಳ ಮಹತ್ವಪೂರ್ಣವಾದ ವಿಷಯವಾಗಿದೆ. ಮಾನಸಿಕ ನಂತರ ಈಗ ಕೃತಜ್ಞತೆ ಆಯ್ತು, ಇನ್ನ ವಿಜುವಲೈಸೇಷನ್ ಮಾಡ್ಕೋಬೇಕು ನಾವು. ಈಗ ಕೃತಜ್ಞತೆ ಭಾವದಾಯ್ತು. ಇದರಲ್ಲಿ ನಾನು ಮುಖ್ಯ ಪಾಯಿಂಟ್ ಮಾತ್ರ ಹೇಳ್ತಾ ಇದ್ದೀನಿ. ಈಗ ಮಾನಸಿಕ ಚಿತ್ರ ಅಂದ್ರೆ ವಿಜುವಲೈಸ್ ಮಾಡ್ಕೊಳ್ಳೋದು. ವಿಜುವಲೈಸ್ ಮಾಡ್ಕೊಳ್ಳೋದಂದ್ರೆ ಈಗ ನನ್ಗೆ ಒಂದು ಕಾರ್ ಬೇಕು ಅಥವಾ ಒಂದು ಮನೆ ಬೇಕು, ಏನೋ ಒಂದು ನನ್ನಲ್ಲಿ ಇಚ್ಛೆ ಇರ್ತದೆ, ಅದನ್ನ ನಾನು ಏನ್ ಮಾಡ್ಬೇಕು, ಆ ರೀತಿ ಚಿತ್ರೀಕರಣ ಮಾಡ್ಕೋಬೇಕು, ನಾನ್ ಮೈಂಡ್ ಅಲ್ಲಿ ಇಟ್ಕೋಬೇಕು. ನಿಮಗ್ ಸಿಕ್ಕರೆ ಅದನ್ನ ಫೋಟೋ ನೀವು ಪ್ರಿಂಟ್ ತಕ್ಕೊಂಡು ಅದನ್ನ ದಿನಾಲು ನಿಮ್ ಕಾಣೋ ಹಾಗೆ ನಿಮ್ಮ ಟೇಬಲ್ ಅಥವಾ ನೀವು ಎಲ್ಲಿ ಜಾಸ್ತಿ ಇರ್ತೀರ ಆ ಸ್ಥಳದಲ್ಲಿ ಇಟ್ಕೊಂಡು ಅದಕ್ಕೆ ಪ್ರತಿದಿನ ನೋಡ್ತಾ ಇರ್ಬೇಕು. ಮತ್ತೆ ಅದು ಸ್ಪೆಸಿಫಿಕ್ ಆಗಿ ನಿಮ್ಗೆ ಯಾವ ಕಂಪ್ನಿದು ಕಾರ್ ಬೇಕು, ಯಾವ ಕಲರ್ ಇರ್ಬೇಕು ಅನ್ನೋದನ್ನ ನಿಮ್ ಮನಸ್ಸನ್ನ ಇಟ್ಕೊಂಡು ನೀವು ಪ್ರತಿದಿನ ಅದನ್ನ ಚಿತ್ರೀಕರಣ ಮಾಡ್ಕೊಳ್ತಾ ಇದ್ರೆ ಅದು ನಿಮ್ಗೆ ಬೇಗ ನಿಮ್ಗೆ ಏನಕ್ಕ ನಿಮ್ಗೆ ಬೇಕಾದಂತ ವಸ್ತು ಸಿಗುತ್ತದೆ ಅಂತ ಇಲ್ಲಿ ತಿಳಿಸಿದ್ದಾರೆ. ಯಾಕೆ ಈಗ ಹಿಂದೆ ಸಂಶೋಧಕರು ಎಲ್ಲಾರು ಇದ್ರು. ಈಗ ನಾವು ವಿಮಾನದಲ್ಲಿ ಹಾರಾಟ ಮಾಡ್ತಾ ಇದ್ದೇವಿ, ಈ ಮೊಬೈಲ್ ನೋಡ್ತಾ ಇದ್ದೇವಿ, ಆಮೇಲೆ ಸಾಕಷ್ಟು ವಿಷಯ ವಿದ್ಯುತ್ ದೀಪ ನೋಡ್ತೇವಿ. ಇವೆಲ್ಲ ಇಂಜಿನಿಯರ್ಗಳು ನಾವೀಗ ಅನುಭವಿಸ್ತಾ ಇದ್ದೀವಿ ವಸ್ತುಗಳನ್ನ. ಆದ್ರೆ ಅವ್ರನ್ನ ಹಿಂದೆ ಕಂಡು ಹಿಡಿಬೇಕಾದ್ರೆ ಅವರೆಲ್ಲ ಸಂಶೋಧಕರು ಅದನ್ನ ವಿಜುವಲೈಸ್ ಮಾಡ್ಕೊಂಡಿದ್ರು. ಯಾವ ರೀತಿ ಫ್ಲೈಟ್ ಇರುತ್ತೆ, ರೈಟ್ ಸಹೋದರರು ವಿಮಾನ ಕಂಡು ಹಿಡ್ಬೇಕಾದ್ರೆ ಯಾವ ರೀತಿ ಫ್ಲೈಟ್ ಇರುತ್ತೆ ಅಂದ್ರೆ ಅದನ್ನ ಮಾನಸಿಕವಾಗಿ ಚಿತ್ರೀಕರಣ ಮಾಡ್ಕೊಂಡಾಗ ಮಾತ್ರ ಅವ್ರಿಗೆ ಇವನ್ನ ಸಂಶೋಧನೆ ಮಾಡಿ ಕಂಡು ಹಿಡಿಲಿಕ್ಕೆ ಸಾಧ್ಯವಾಗಿದೆ ಅಂತ ನಾವು ಇಲ್ಲಿ ಕಂಡ್ಕೋಬಹುದು. ಅದೇ ರೀತಿ ನಾವು ಕೂಡ ನಮ್ಮ ಏನಾದ್ರೂ ಒಂದು ನಮ್ಗೆ ಏನಾದ್ರು ಬೇಕಾಗಿದೆ ಅಂತ ಅನ್ನೋದನ್ನ ನಾವು ಸ್ಪಷ್ಟವಾಗಿ ವಿಜುವಲೈಸ್ ಮಾಡ್ಕೊಂಡಾಗ ಮಾತ್ರ, ಚಿತ್ರೀಕರಣ ಮಾಡ್ಕೊಂಡಾಗ ಅದು ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತದೆ. ಅದನ್ನೇ ಒಂದು ವಿಷನ್ ಬೋರ್ಡ್ ಅಂತ ಮಾಡ್ತಾರೆ. ವಿಷನ್ ಬೋರ್ಡ್ ಅಂತಂದ್ರ ನೀವು ಮಾಡ್ಕೋಬಹುದು. ಒಂದು ಬೋರ್ಡ್ ಮಾಡ್ಕೊಂಡು ಅದಕ್ಕೆ ಅದ್ರಲ್ಲಿ ನಿಮ್ಗೆ ಏನೇನ್ ಬೇಕು, ಕಡಿಮೆ ಅವಧಿಯಲ್ಲಿ ಸಿಗುವಂತ ವಸ್ತುಗಳನ್ನ ಪಟ್ಟಿ ಮಾಡ್ಬೋದು. ಹೆಚ್ಚು ಅಂದ್ರೆ ದೀರ್ಘಕಾಲಕ್ಕೆ ಈಗ ಒಂದೇ ಸಲ ನಮ್ಗೆ ಒಂದೇ ತಿಂಗಳಿಗೆ 10 ಲಕ್ಷ 1 ಕೋಟಿ ಬಾ ಅಂತಂದ್ರೆ ಬರುದಿಲ್ಲ. ಅದನ್ನ ದೀರ್ಘಕಾಲಕ್ಕೆ ಬೇಕಾಗುವಂತ ಒಂದು ಪಟ್ಟಿ ಮಾಡಿ ಇಟ್ಕೊಂಡು ಅದನ್ನ ಡೈಲಿ ನಾವು ವಿಜುವಲೈಸ್ ಮಾಡ್ಕೋತಾ ಬಂದಾಗ ಅವಾಗ ಅದು ವಿಜುವಲೈಸೇಷನ್ ನಮ್ಮ ಬ್ರಹ್ಮಾಂಡಕ್ಕೆ ನಾವು ಏನ್ ಫ್ರೀಕ್ವೆನ್ಸಿ ಕಳಿಸ್ತೇವಲ್ಲ ಅದು ಹೋಗಿ ಅದು ನಮ್ಗೆ ಸಿಗುತ್ತದೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ. ಇಲ್ಲಿ ಇವರು ಮೈಕ್ ಡೂಲಿ ಅಂತ ಅನ್ನೋರು, ಅವರು ಕೂಡ ಅವರು ರಹಸ್ಯವನ್ನು ಅರ್ಥಕೊಂಡು ಒಂದು ವಿಷನ್ ಬೋರ್ಡ್ ಮಾಡಿಟ್ಟಿದ್ರಂತೆ. ನನ್ಗೆ ಇಂತಾದ ಮನೆ ಬೇಕು, ಈ ರೀತಿ ಅದಕ್ಕೆ ಕಿಟಕಿ ಇರ್ಬೇಕು, ಈ ರೀತಿ ಬಾಗ್ಲು ಇರ್ಬೇಕು ಅಂತ ಅವ್ರ ಮೈಂಡ್ ನಲ್ಲಿ ಮಾಡ್ಕೊಂಡಿದ್ರು. ಮಾಡ್ಕೊಂಡದನ್ನೇ ನೆನಪಾರ್ಬಿಟ್ಟಿರ್ತಾರೆ ಅವರು. ನೆನಪಾರ್ಬಿಟ್ಟಾಗ ಮತ್ತೊಂದು ಅವ್ರ ಮನೆಯಿಂದ ಮತ್ತೊಂದು ಮನೆ ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆದಾಗ ಅವನ್ನೆಲ್ಲ ಏನು ಬಾಕ್ಸ್ ಅಲ್ಲಿ ಹಾಕಿ ತಮ್ಮ ಹಳೆಯ ಸಾಮಾನುಗಳನ್ನ ಇಟ್ಟಿರ್ತಾರೆ. ಮತ್ತೆ ಒಂದ್ ಮನೇಲಿ ಹೋದಾಗ ಬಾಕ್ಸ್ ತೆಗಿಬೇಕಾದ್ರೆ ಅವಾಗ ಒಂದು ಬೋರ್ಡ್ ಕಾಣಿಸ್ತೆ. ಅವ್ರ ಮಗ ಕೇಳ್ತಾನಂತ ಅವ್ನಿಗೆ ಇದೇನು ಅಂತ ಕೇಳಿದಾಗ ಇದು ನನ್ ವಿಷನ್ ಬೋರ್ಡ್ ಅಂತ ಹೇಳ್ತಾರೆ. ವಿಷನ್ ಬೋರ್ಡ್ ಅಂತ ತೆಗೆದು ಅದನ್ನ ನೋಡಿದಾಗ ಒಂದು ಈಗಾಗ್ಲೇ 2-3 ಮನೆ ಶಿಫ್ಟ್ ಮಾಡಿರ್ತಾರೆ. ವಿಷನ್ ಬೋರ್ಡ್ ಅಂತ ನೋಡಿದಾಗ ಅವ್ರೇನ್ ಈಗಾಗ್ಲೇ ಮನೆಯಲ್ಲಿದ್ದಲ್ಲ ಅದೇ ತರದ ಮನೆಯನ್ನ ಅವ್ರು ವಿಷನ್ ಬೋರ್ಡ್ ಯಾವಾಗ್ಲೂ ಮಾಡಿಟ್ಕೊಂಡಿದ್ರು. ಈಗ ಇರುವಂತ ಮನೆಯನ್ನು ಗಮನಿಸಿದಾಗ ಆ ವಿಷನ್ ಬೋರ್ಡ್ ನಲ್ಲಿ ಯಾವ ರೀತಿ ಮನೆ ಇತ್ತೋ ಆ ರೀತಿ ಮನೆಯಲ್ಲಿ ಅವ್ರು ವಾಸವಾಗ್ತಿದ್ರಂತೆ. ಅದನ್ನು ಗಮನಿಸ್ಕೊಂಡು ಅವ್ರು ಭಾವೋದ್ಯೋಗರಾಗಿ ಕಣ್ಣೀರ್ ಸುರಿಸ್ತಾರಂತೆ. ಅಂದ್ರೆ ವಿಜುವಲೈಸೇಷನ್ಗೂ ಕೂಡ ಎಷ್ಟೊಂದು ಶಕ್ತಿ ಇದೆ ಅಂತ ಅನ್ನೋದನ್ನ ನಾವು ಇಲ್ಲಿ ಅರ್ಥಕೋಬಹುದು. ಅದಕ್ಕೆ ಅದನ್ನ ಎಲ್ಲರೂ ಮಾಡ್ಬೋದು. ವಿಷನ್ ಬೋರ್ಡ್ ಮಾಡ್ಬೋದು, ಅಥವಾ ನಾವೊಂದು ಏನಂದ್ರೆ ಈಗ ಫೋಟೋ ಫ್ರೇಮ್ ಇರ್ತೈತಲ್ಲ, ಫೋಟೋದ್ ಆಲ್ಬಮ್ ಆ ಟೈಪ್ ನಾವು ಶಾರ್ಟ್ ಟರ್ಮ್ದು ಲಾಂಗ್ ಟರ್ಮ್ದು ಅಂತ ಮಾಡಿಟ್ಕೊಂಡು ಅವನ್ನೆಲ್ಲ ನಮ್ಮ ಏನು ಈ ಹಿಂದೆ ನಾನು ನೆಟ್ವರ್ಕ್ ಮಾರ್ಕೆಟ್ ನಂಗೆ ಇದ್ದಾಗ ಇದನ್ನ ಹೇಳಿದ್ರು. ಅವ್ರು ಒಬ್ರು ಲೇಡಿ ಮೇಡಮ್ ಹೇಳಿದ್ರು, ಅವ್ರ ಚಪ್ಪಲಿಯಿಂದ ಹಿಡಿದು ಡ್ರೆಸ್ ಚಪ್ಪಲಿ ಅದ್ರ ಕೂಡ ಆಲ್ಬಮ್ ಮಾಡಿಟ್ಟಿದ್ರು. ನನ್ಗೆ ಇಷ್ಟ ತಿಂಗಳಿಗೆ ಇದ್ ಬೇಕು, ಇಂಥ ಕಲರ್ದ ಬೇಕಂದಾಗ ಅವ್ರೆಷ್ಟೋ ಅದ್ರ ಕೇಳಿ ನಮಗೂ ತುಂಬಾ ಆಶ್ಚರ್ಯ ಆಗಿತ್ತು. ನಾವು ಕೂಡ ಅದನ್ನ ಪಾಲನೆ ಮಾಡ್ಕೊಂಡು ಅದನ್ನ ಪಡ್ಕೊಂಡಿದೀವಿ. ಅದು ಮಾಡ್ಬೇಕು, ಅದನ್ನ ವಿಜುವಲೈಸ್ ಮಾಡ್ಬೇಕು. ತುಂಬಾ ರಹಸ್ಯದಲ್ಲಿ ತುಂಬಾ ಅದ್ಭುತವಾದಂತ ಶಕ್ತಿ ಇದೆ. ನಿಮಗೆ ಈ ಕೆಲಸ ಪ್ರತಿದಿನ ಮಾಡಬೇಕಾಗುವುದು, ಆದರೆ ಇದು ಯಾವತ್ತೂ ನಿಮಗೆ ಹೊರೆಯಾಗಿ ಪರಿಣಮಿಸಬಾರದು. ರಹಸ್ಯದ ಪ್ರಯೋಗದಲ್ಲಿ ನಿಜವಾಗಿಯೂ ಮಹತ್ವಪೂರ್ಣ ಅಂದರೆ ನಿಮಗೆ ಅದು ಆನಂದದ ಅನುಭವ ನೀಡಬೇಕು. ನಿಮಗೆ ಹೆಚ್ಚು ಹೆಚ್ಚು ಖುಷಿ ಮತ್ತು ಸಾಮರಸ್ಯದ ಅನುಭವ ಆಗಬೇಕು.
ಈಗ ನನಗ ಮಾಡ್ಬೇಕಪ್ಪ ಅಂತಂದು ಬೇಜಾರಿಂದ ಇರಬಾರ್ದು. ಮತ್ತಲ್ಲಿ ನಾನು ಪ್ರತಿದಿನ ಅನ್ಕೋಬೇಕಂತಂದ್ರೆ ಅದನ್ನೇ ಬೇಜಾರ್ ತಿಳ್ಕೊಬಾರ್ದು. ನಾವು ಖುಷಿಯಿಂದ ಮಾಡ್ಬೇಕು, ಮನಸ್ಸಿನಿಂದ ಮಾಡ್ಬೇಕು. ಆ ರೀತಿ ಸ್ವಲ್ಪ ಆದ್ರೂ ನಾವು ಬೇಜಾರ್ ಮಾಡಿದ್ರೆ ಮತ್ತೆ ಅದ್ ಕೆಲಸ ವರ್ಕೌಟ್ ಆಗೋದಿಲ್ಲ ಅಂತ ಇಲ್ಲಿ ತಿಳಿಸಿದ್ದಾರೆ. ಪ್ರತಿಯೊಬ್ಬ ಮನುಷ್ಯ ಮಾನಸಿಕ ಚಿತ್ರ ನೋಡುತ್ತಾನೆ, ಅದು ತಿಳಿದಿರಲಿ ಅಥವಾ ತಿಳಿದೇ ಇರಲಿ. ಮಾನಸಿಕ ಚಿತ್ರ ನೋಡುವುದು ಸಫಲತೆಯ ಒಂದು ಮಹಾ ರಹಸ್ಯವಾಗಿದೆ. ಈಗಾಗಲೇ ನಾವು ನಮ್ಗೆ ಗೊತ್ತಿಲ್ದ ಕೂಡ ನಾವು ಮಾನಸಿಕ ಚಿತ್ರಣ, ಈಗ ಸಣ್ಣವರಿದ್ದಾಗ ಮಕ್ಕಳಿಗೆ ನಾನು ಸೈಕಲ್ ಬೇಕಂತ ಅಂದವರು ಸೈಕಲ್ ಕೊಡಿಸ್ಕೊತಾರೆ. ಹಾಗೆ ನಾವು ಮಾನಸಿಕ ಚಿತ್ರಣ ಈಗಾಗಲೇ ನಮ್ಗೆ ತಿಳಿದ್ರು ಕೂಡ ನಾವು ಬೇಕಾದಷ್ಟುಗಳನ್ನ ಪಡೆದುಕೊಂಡಿರ್ತೇವೆ. ಆದ್ರೆ ನಾವು ಇದರದ ಅನುಭವ ನಮಗೆ ಇರುವುದಿಲ್ಲ. ಮೇಡಮ್ ಕಂಟಿನ್ಯೂ ಮಾಡ್ಲಾ? ಇನ್ನೊಂದ್ ಸ್ವಲ್ಪ ಲಾಸ್ಟ್ ಮಾಡ್ಲಿ, ಮತ್ತೊಂದು ಸೆಕೆಂಡ್ ಅಲ್ಲ, ಟೈಮ್ ಆಗ್ತಾ ಇದೆ, ಟೆಸ್ಟ್ ಇರುತ್ತಲ್ಲ, ಮತ್ತೆ ಕಂಟಿನ್ಯೂ ಮಾಡ್ತೀರಾ? ಇನ್ನೊಂದು 1 ಮಿನಿಟ್ ಅಷ್ಟೇ, 1 ಮಿನಿಟ್ ಮಾಡಿ ಗುರುಜಿ. ಅದೇ ರೀತಿ ನಮ್ಮೆಲ್ಲರನ್ನು ಎಷ್ಟೊಂದು ಶಕ್ತಿ ಸಾಧ್ಯತೆಗಳು ಇವೆ ಅಂದರೆ ನೋಡಿ, ನಾವು ರಹಸ್ಯದು ತಿಳಿದೇ ಇರ್ಬೋದು. ಈಗ ನಾವು ತಿಳಿದಾಗ ನಾವು ಅದನ್ನ ಪಾಲನೆ ಮಾಡ್ಬೇಕು. ಪಾಲನೆ ಮಾಡಿದಾಗ ಅದು ರಹಸ್ಯ. ಮತ್ತೆ ನಾವು ಸುಮ್ನೆ ನಂಬ್ತೇವೆ ಅಂತಂದು ಅದ್ರ ಮೇಲೆ ಸಂಶಯ ಇರಬಾರ್ದು. ಸಂಶಯ ಇದ್ದಾಗ ಅದು ವರ್ಕೌಟ್ ಆಗುದಿಲ್ಲ, ಸಾಧ್ಯನೇ ಇಲ್ಲ. ಅದು ಬ್ರಹ್ಮಾಂಡ ನಮಗೆ ಕೊಡುದಿಲ್ಲ. ನಾವು ಮನಸ್ಸಿನಲ್ಲಿ ಕೂಡ ನಾವು ಏನಾದ್ರೂ ಅನ್ಕೊಂಡ್ರೆ ಬ್ರಹ್ಮಾಂಡಕ್ಕೆ ಗೊತ್ತಾಗುತ್ತೆ. ಆದ್ರೆ ನಾವು ಕೇಳ್ಕೊ ತಪ್ಪು ಸರಿ ಗೊತ್ತಿಲ್ಲ. ಅದಕ್ಕೆ ನೀವು ತಪ್ಪು ಕೇಳಿದ್ರು ಕೊಡ್ತೈತಿ, ನಿಮ್ಗೆ ಸರಿಯಾಗಿದ್ರು ಕೂಡ ಅದು ಕೊಡ್ತೈತಿ. ಅದಕ್ಕೆ ನಾವು ಇದನ್ನ ರಹಸ್ಯವನ್ನ ಅರಿತಿದ್ದೇವಲ್ಲ, ಅರಿತಾಗ ಕೂಡ ನಾವ್ ಏನ್ ಮಾಡ್ಬೇಕು, ಒಳ್ಳೆಯದನ್ನ ಅಳವಡಿಸ್ಕೋಬೇಕು. ನಮ್ಮ ಆಲೋಚನೆಯನ್ನ ಬದಲಾವಣೆ ಮಾಡ್ಕೋಬೇಕು. ಕೃತಜ್ಞತೆ ಭಾವವನ್ನು ಅಳವಡಿಸ್ಕೊಳ್ಬೇಕು. ಆಮೇಲೆ ವಿಜುವಲೈಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ರಹಸ್ಯವನ್ನು ನಾವು ಭೇದಿಸಿ ನಮ್ಗೇನ್ ಬೇಕಾದದನ್ನ ಪಡಿಬಹುದು ಅಂತ ನಾನು ಈ ಸಂಚಿಕೆಯನ್ನ ಮುಕ್ತಾಯ ಮಾಡ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಪ್ರತಿಯೊಂದು ಅಂದ್ರೆ ಆರೋಗ್ಯದ ಬಗ್ಗೆ ನಾವು ಯಾವ ರೀತಿ ಪಡೆಯಬಹುದು, ಮತ್ತೆ ಸಂಬಂಧಗಳನ್ನ ಯಾವ ರೀತಿ ರಹಸ್ಯದಿಂದ ಅಳವಡಿಸ್ಕೊಂಡು ನಾವು ಒಳ್ಳೆ ರೀತಿಯಾಗಿ ಇಟ್ಕೋಬಹುದು, ಹಣವನ್ನ ನಾವು ಯಾವ ರೀತಿ ಪಡ್ಕೋಬಹುದು ಅನ್ನೋದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳಲು ಇಷ್ಟಪಡ್ತೇನೆ. ನನಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಅದ್ಭುತವಾದ ರಹಸ್ಯದ ಬಗ್ಗೆ ಗ್ರಾಟಿಟ್ಯೂಡ್ ಮತ್ತೆ ಸಂಕಲ್ಪ, ವಿಜುವಲೈಸೇಷನ್ 3 ಚೆನ್ನಾಗಿ ಕೆಲಸ ಮಾಡುತ್ತೆ ಮೇಡಮ್. ನಾನು ಗ್ರಾಟಿಟ್ಯೂಡ್ ಪ್ರತಿದಿನ ಬರಿತೀನಿ ಮೇಡಮ್. ಸುಮಾರು 4.5 ವರ್ಷ ಆಯ್ತು. ಗ್ರಾಟಿಟ್ಯೂಡ್ ತಪ್ಸೋದೇ ಇಲ್ಲ. ಎವ್ರಿ ಡೇ ನೈಟ್ ಮಲ್ಗೋಬೇಕಾದ್ರೆ ಪ್ರತಿಯೊಂದಕ್ಕೂ ಒಂದು 50-60 ಸಿಕ್ಕುತ್ತೆ ಡೈಲಿ ನಾವು ಬರೆದ್ರೆ. ಫಸ್ಟ್ ಬರಿಬೇಕಾದ್ರೆ ನಿಮ್ ತರನೇ ನನ್ಗೆ ಜಾಸ್ತಿ ಸಿಕ್ಕಿತ್ತು. ಇವಾಗ ಬರಿತಾ ಸ್ವಲ್ಪ ಒಂದ್ 50-60 ಬಂದಿದೆ ಬರಿದ್ರೆ. ಮತ್ತೆ ಸಂಕಲ್ಪಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಮೇಡಮ್. ನಾವು 100% ಸುಪ್ತ ಮನಸ್ಸಿಗೆ ಕೊಟ್ಟಾಗ ಅದೇ ತರ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಇರ್ಬೇಕು. ನಾವು ಮಾಡ್ತಾ ಇರೋದು ಅಂದ್ರೆ 100% ಇಲ್ಲ ಅಂದ್ರೆ ಅದ್ ಕೆಲಸ ಮಾಡಲ್ಲ. ನಂದು ಆತರ ಮಾಡಿನೇ ತುಂಬಾ ಕೆಲಸಗಳಾಗಿದೆ. ಮತ್ತೆ ವಿಜುವಲೈಸೇಷನ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾನು ಬೋರ್ಡ್ ಎಲ್ಲ ಮಾಡಿಟ್ಟಿದ್ದೀನಿ ಮನೇಲಿ, ತುಂಬಾ ಬೋರ್ಡ್ಸ್ ಇದೆ ವಿಜುವಲೈಸೇಷನ್. ಅದು ಕ್ಲಿಯರ್ ಆದ ತಕ್ಷಣ ಆ ಬೋರ್ಡ್ ತೆಗಿಯೋದು ಮತ್ತೆ ಹೊಸ ಬೋರ್ಡ್ ಮಾಡೋದು. ಅದೇ ನಾವ್ ಯಾವ ತರ ಚಿತ್ರ ಕೊಡ್ತೀವಿ ಅದೇ ತರ ನಮ್ಗೆ ಬರ್ತಾ ಇರುತ್ತೆ. ಹಾ, ಅದೇ ತರ ಸಿಗುತ್ತೆ ನಮ್ಗೆ. ತುಂಬಾ ಅದ್ಭುತವಾದ ಒಂದು. ಅದೇ ನೀವು ಗ್ರಾಟಿಟ್ಯೂಡ್ ಪಡ್ಬೇಕಂದ್ರೆ ಮೊದ್ಲೇದಾಗಿ ದೇವರೇ ನಾನು ಕೃತಜ್ಞತೆನಾಗಿದ್ದೇನೆ, ಧನ್ಯವಾದಗಳು ಅಂತಂದು ನಿಮ್ದೇನು ಇದಿರ್ತೈತಲ್ಲ ಅದನ್ನ ಬರೀರಿ. ಮುಂದೆ ಮೊದ್ಲೇದಾಗಿ ಅದನ್ನ ಹೇಳ್ಕೊಳ್ಳಿ. ದೇವರೇ, ಬ್ರಹ್ಮಾಂಡ, ಯೂನಿವರ್ಸ್ ನಿಮಗೆ ಧನ್ಯವಾದಗಳು ಅಂತಂದು ಬರೆದು ನೀವು ಅದನ್ನ ಬರೀರಿ. ಬರಿತಾ ಹೋಗಿ ನಿಮ್ಗೆ ಅದು ನೋಡ್ತಾ ಹೋದಂಗೆ ಬರಿತಾ ಹೋದಂಗೆ ನಿಮ್ಗೆ ಅದು ಖಂಡಿತ ಆಗುತ್ತೆ. ಅಂದ್ರೆ ನಾನು ಕಂಡ್ಕೊಂಡಿದ್ದಂತೆ ನನ್ನನ್ನು ನಾನು ಇಲ್ಲಿ ಅಂದ್ರೆ ನಾನು ಗಮನಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಪ್ರತಿಯೊಂದು ವಸ್ತುನ ನಾನು ನೋಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಅನ್ನೋದು ಇಲ್ಲಿ ಅರ್ಥ ಆಗ್ತದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಹೌದು, ಥ್ಯಾಂಕ್ ಯು. ಇದು ಕೃತಜ್ಞತಾ ಅನ್ನೋದು ಖಂಡಿತ ಪ್ರತಿಯೊಬ್ಬರು ಮಾಡ್ಬೇಕು. ಜೊತೆಗೆ ನಾವೆಲ್ಲ ಬಯಸ್ಬೇಕಾದ್ರೆ ಈ ಪ್ರಪಂಚದ ಬಗ್ಗೆನೂ ಅದು ಅಂದ್ರೆ ಒಂಥರ ಯಾವಾಗ್ಲೂ ಪರ್ಸನಲ್ ಆಗಿ ಬೇಕಾಗಿರೋದೇ ಈ ವಿಜುವಲೈಸೇಷನ್ ಇದೆಲ್ಲ ಮಾಡ್ಕೊಂಡದು ಬದಲಾಗಿ ಖಂಡಿತ ಪ್ರಪಂಚಕ್ಕೋಸ್ಕರ ಮಾಡ್ತಾ ಇರ್ಬೇಕು. ಅದು ವಿಶ್ವಕರ್ಮ ಆಗತ್ತೆ. ಅದು ಬಹಳ ಇಂಪಾರ್ಟೆಂಟ್. ಅದು ತುಂಬಾ ಜನ ಏನಂದ್ರೆ ನಮ್ಗೆ ಇದು ಬೇಕು ಅದು ಬೇಕು, ಎಷ್ಟು ಬೇಕಾದ್ರೂ ಎಷ್ಟು ಬಂದ್ರು ಏನ್ ಸಾಕಾಗತ್ತೆ ಅದು ಅಲ್ವಾ? ಎಷ್ಟೇ ಬಂದ್ರು ಸಾಕಾಗಲ್ಲ. ಅದು ನೀವು ಒಂದ್ರ ಮೇಲೆ ಇನ್ನೊಂದು ಕೋರಿಕೆ ಬರ್ತಾನೆ ಇರ್ತದೆ. ಅದಕ್ಕೋಸ್ಕರ ವಿಶ್ವ ಸೇವೆ ಮಾಡ್ಲಿಕ್ಕೂ ಕೂಡ ಗ್ರಾಟಿಟ್ಯೂಡ್ ಮಾಡ್ಕೋದು. ನಾನು ಸೇವೆ ಈಗ ಮಾಡ್ತಾ ಇದ್ದೀನಿ, ಈ ಸೇವೆನ ನನಗೆ ಈ ದಿನಕ್ಕೆ ಇಷ್ಟೊಂದು ಸೇವೆನ ಮಾಡ್ತೇನೆ ಅಂತಂದ್ರು ಕೂಡ ನಾನು ಅದನ್ನ ವಿಜುವಲೈಸ್ ಮಾಡ್ಕೋಬಹುದು, ಗ್ರಾಟಿಟ್ಯೂಡ್ ಕೊಡ್ಬೋದು. ಅದು ಮಾಡ್ಕೊಂಡದು ಉತ್ತಮ.
ಅದು Yes, ಮಾಡ್ಕೊಂಡ್ರೆ ಮಾಡ್ಕೊಂಡೇ ಮಾಡ್ಬೇಕು. ಮೋಕ್ಷದ ಕಡೆ ಪ್ರಯಾಣ. ಇಲ್ಲ ಅಂದ್ರೆ Yes. ಮಿಕ್ಕಿದೆಲ್ಲ ಮತ್ತೆ ಅಲ್ಲಿ ಒಂದು ಸ್ವಾರ್ಥ ಅಷ್ಟೇ. ನನ್ಗೆ ಇದು ಬೇಕು ಅದು ಹೌದು. ಬೇಕು, ಹೌದು ಒಂದು ಬಂದ ಮೇಲೆ ಇನ್ನೊಂದು ಸ್ಟಾರ್ಟ್ ಆಗತ್ತೆ. ಈಗ ಏನಂದ್ರೆ ಸ್ಪಿರಿಚುವಾಲಿಟಿನ ಈ ರೀತಿಯಲ್ಲಿ ಉಪಯೋಗಿಸ್ಕೊಂತ ಇದಾರೆ ಜನ. ಹೌದೌದು. So ಅದು ನಾನು ಅದೇ ಅದೆಲ್ಲ ಗುರುಜಿ ಅವತ್ತೇ ಒಂದ್ ದಿವ್ಸ ನಾನು ಅದೇ ಅವತ್ ಶೇರಿಂಗ್ ಮಾಡ್ಕೊಳಲ್ಲ. ಅವತ್ತೇ ನಾನು 30 ಜನಕ್ಕೆ ನಾನು ಅಗ್ನಿಹೋತ್ರ ಮಾಡ್ಕೊಂಡಾಗಂದಾಗ ನಾನು ಫಸ್ಟ್ ಡೇ 7 ಜನ ಬಂದ್ರು. ಅವತ್ತೇ ನಾನು ಏನು ಶೇರಿಂಗ್ ಮಾಡ್ಕೊಂಡೆ. ಅವತ್ತು ಸಾಯಂಕಾಲ 10 ಜನದ್ದು ಅಗ್ನಿಹೋತ್ರ ಆಯ್ತು ಗುರುಜಿ ಅವತ್ತೇ. ಅಷ್ಟೇ. ಆತರ ಇರ್ಬೇಕು. ಹೌದು ಗುರುಜಿ. ಸೊ ವಿಶ್ವ ಪ್ರೇಮ ಮತ್ತೆ ವಿಶ್ವದ ಸೇವೆ ಅನ್ನೋದು ಏನಿದೆಯೋ ಅದನ್ನು ಬಯಸ್ಬೇಕು. ಆದಷ್ಟು ನಮ್ಮಲ್ಲಿ ನಮ್ಮ ಸ್ವಂತ ಕೋರಿಕೆಗಳು ಅದು ಇದು ಒಂದು 30% ಇದ್ರೆ 70% ವಿಶ್ವದ ಪ್ರೇಮ, ವಿಶ್ವದ ಒಲತಗಾಗಿ. ಈ ವಿಶ್ವದಲ್ಲಿರುವಂತ ಪ್ರತಿ ಜೀವಿ, ಈ ಪ್ರಪಂಚ ಎಲ್ಲ ಸುಧಾರವಾಗಬೇಕು, ಆರೋಗ್ಯವಾಗಿರ್ಬೇಕು ಅಂತ ಈ ರೀತಿಯಲ್ಲಿ ನಾವು ಕೋರ್ಕೊಂಡ್ರೆ ಅದು ವಿಶ್ವದ ಪ್ರೇಮ ಆಗುತ್ತೆ. ಅವಾಗ ನಿಮ್ಗೆ ಈ ಕರ್ಮಗಳು ಅಂಟ್ಕೊಳಲ್ಲ. ಇಲ್ಲಾಂದ್ರೆ ಏನೇನ್ ಬೇಕೋ ಬರ್ತಾ ಇರ್ತದೆ, ಬಟ್ ಯಾವಾಗ್ಲೂ ನಾವು ಇನ್ನೂ ಸ್ವಾರ್ಥವಾಗಿ ತಯಾರಾಗ್ತೀವಿ. ಆತ್ಮಶಕ್ತಿಯನ್ನು ಮತ್ತೆ ಸ್ವಾರ್ಥವಾಗಿ ಉಪಯೋಗಿಸ್ಕೊಳ್ಳುವಂತ ರೀತಿ. ಅದೇ ತಪ್ಪಂತ ಇಲ್ಲ. ಅಂದ್ರೆ ನಿಮ್ಗೆ ಬೇಕು, ಕಾರ್ ಬೇಕು, ಬಂಗ್ಲಾ ಬೇಕು, ಅದು ಬೇಕು, ಇದು ಬೇಕು, ಕೋರ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಆದ್ರೆ ನೀವು ಸ್ವಲ್ಪನ ಈ ವಿಶ್ವದಕ್ಕೋಸ್ಕರ ಏನ್ ಮಾಡ್ತೀರಿ? ಪ್ರಪಂಚಕ್ಕೋಸ್ಕರ, ಇನ್ನೊಬ್ಬರಿಗೋಸ್ಕರ, ಈ ಸಂರಕ್ಷಣೆ, ಈ ಪರ್ಯಾವರಣ ಸಂರಕ್ಷಣೆಗೋಸ್ಕರ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಏನೂ ಇಲ್ಲ. ಯಾವಾಗ್ಲೂ ನಮ್ದು ಅಂತ ಸ್ಪಿರಿಚುವಾಲಿಟಿನೂ ಆತರ ತಯಾರಾಗ್ತಾ ಇದ್ದಾರೆ. ಅದು ಪ್ರಾಬ್ಲಮ್. ರೈಟ್. ನಾನು ಅಷ್ಟೇ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಗುರುಜಿ. ನನಗೆ 10,000 ಬಂದ್ರೆ ಒಂದಿಷ್ಟು ಯೂನಿವರ್ಸಿಟಿ ಕೊಡ್ತೀನಿ ಗುರುಜಿ, ಸೇವೆ ಅಂತ ಕೊಟ್ಬಿಡ್ತೀನಿ. ಅದು ನನ್ನ ಲೈಫಲ್ಲಿ ನಾನು ಮಾಡ್ಕೊಂಡಿರೋದೇ. ಯಾವ್ದಾದ್ರು ಅಂದ್ರೆ ಬುಕ್ ಕೊಡ್ಸ್ಲಿಕ್ಕೆ ಅಥವಾ ಮಕ್ಕಳದ್ದು ಒಂದು ಎಕ್ಸಾಮಿಗೆ, ಎಜುಕೇಶನ್ಗೆ ಅಂತ ಒಂದಿಷ್ಟು, ಇಲ್ಲಾಂದ್ರೆ ಅನ್ನದಾನ ಸೇವೆ ಆ ತರದ್ದು ಕೊಡ್ತೀನಿ ಗುರುಜಿ. ಅಂದ್ರೆ ನಾನು ಹೇಳ್ಕೊಳ್ಳೋದೇ ಅದು, ನನಗೆ ಇಷ್ಟು ಕೊಟ್ರೆ ನಾನು ಯೂನಿವರ್ಸಿಟಿಗೆ ಇಷ್ಟು ಕೊಡ್ತೀನಿ ಅಂತಾನೆ ಹೇಳ್ತೀನಿ. ಬಟ್ ಯೂನಿವರ್ಸ್ ನಮಗೆ ಎಷ್ಟು ಬೇಕು ಅಷ್ಟೇ. ಜಾಸ್ತಿ ಪರ್ಯಾವರಣಕ್ಕೋಸ್ಕರ ಕೊಡಿ. ಅಂದ್ರೆ ಸಸ್ಯಗಳು, ಈ ಮೂಗ ಪ್ರಾಣಿಗಳು, ಅಂದ್ರೆ ಮಾತುಗಳು ಬರಲ್ಲ ಅದಕ್ಕೆ, ಆಹಾರ ಅಂತದ್ದು ಕೊಡಿ. ಅದು ಕೊಡ್ತೀವಿ ಗುರುಜಿ. ನಾವು ಪ್ರತಿ ವರ್ಷ ನಮ್ಮ ಗೋಶಾಲೆಗೆ ಹುಲ್ಲಿಗೋಸ್ಕರ ಇಷ್ಟು ಅಂತ ಅಮೌಂಟ್ ತೆಗೆದಿಟ್ಟಿರ್ತೀವಿ. ಅದಕ್ಕೋಸ್ಕರ ಕೊಟ್ಟಿರ್ತೀವಿ. ಗೋ ಸೇವೆ ಅಂತಾನೆ ಪ್ರತಿ ವರ್ಷ ಇಷ್ಟು ಅಂತ ನಮ್ಮ ಅಂದ್ರೆ ಎಷ್ಟು ಬರುತ್ತೋ ಅಷ್ಟು ಅಮೌಂಟ್, ಸ್ವಲ್ಪ ಅಮೌಂಟ್ ಅದಕ್ಕೆ ಅಂತಾನೆ ಕೊಟ್ಬಿಡ್ತೀವಿ ಗುರುಜಿ. ಯಾಕಂದ್ರೆ ಅದು ನಂಗೆ ಯೂನಿವರ್ಸ್ ಕೊಡ್ತಾನೆ ಇರುತ್ತೆ ಅದಕ್ಕೆ ವಾಪಸ್. ನನಗೆ ಯಾವತ್ತೂ ಇಲ್ಲ ಅಂತ ಮಾಡ್ಲಿಲ್ಲ ಗುರುಜಿ. ಅದಕ್ಕೋಸ್ಕರ ನಾನು ಆತರ ಮಾಡ್ಕೊಂಡಿದ್ದೀನಿ. ನಮ್ಗೆ ಅದೇ ನಾವು ಏನ್ ಆಲೋಚನೆಯಿಂದ ಕೇಳ್ತೀವಿ ಗುರುಜಿ, ಅದು ನಾವು ಎಷ್ಟು ಕೊಡ್ತೀವಿ ಅಷ್ಟು ವಾಪಸ್ ನಮ್ಗೆ ಬರುತ್ತೆ. ಅದನ್ನ ಗಮನಿಸಬಾರ್ದು. ಸೇವೆನೇ ಮುಖ್ಯ ಇಲ್ಲಿ. ಹೌದು, ಅದಕ್ಕೆ ನನಗ್ ಮಾತ್ರ ಕೊಡು ಅಂತ ಇರಬಾರ್ದು, ಸ್ವಾರ್ಥ ಇರಬಾರ್ದು. ನನಗ್ ಮಾತ್ರ ಇರ್ಲಿ ದೊಡ್ಡ ಬಂಗ್ಲೆ ಅಂತ ಇದ್ರೆ ಅದು ಅಂದ್ರೆ ನೆಮ್ಮದಿ ಇರಲ್ಲ, ಶಾಂತಿನೇ ಇರಲ್ಲ ಅವರಿಗೆ. ಅಂದ್ರೆ ಎಷ್ಟಿದ್ರು ದುಡ್ಡು ಅವ್ರ ಹತ್ರ ಖುಷಿ ಇರಲ್ಲ ನೋಡಿ. ಯಾವತ್ತದು ಸೇವೆ ಮಾಡ್ಲಿಕ್ಕೆ ಬಿಡ್ತಾರೆ ಯೂನಿವರ್ಸಿಟಿಗೆ, ಅವ್ರಿಗೆ ಅಷ್ಟು ಆತ್ಮತೃಪ್ತಿ ಇರುತ್ತೆ ಅವ್ರಿಗೆ. ಎಕ್ಸಾಮ್ ಮುಂದಕ್ಕೆ ಹೋಗಿ. ಥ್ಯಾಂಕ್ ಯು ಮೇಡಮ್. ಅಲ್ಲ, ಯೂನಿವರ್ಸ್ ನಮ್ಗೆ ವಾಪಸ್ ಕೊಡುತ್ತೆ ಅಂತ ನಾವು ಮಾಡೋದಲ್ಲ, ಅದು ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿ, ನಮ್ಗೆ ಆತರ ಮಾಡೋದ್ರಿಂದ ಏನೋ ಒಂದು ತೃಪ್ತಿ ಆಗುತ್ತೆ. ದಾನ ಮಾಡೋದು ಬಲಗೈ ಕೊಡೋದು ಎಡಗೈ ಗೊತ್ತಾಗ್ಬಾರ್ದು, ಎಡಗೈ ಕೊಡೋದು ಬಲಗೈ ಗೊತ್ತಾಗ್ಬಾರ್ದು ಅಂತಾರೆ. ಹೌದು ಮೇಡಮ್, ಕರೆಕ್ಟ್.